MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH. ಬೆಳಗಾವಿ, ಬಾಗಲಕೋಟೆ, ಬೀದರ್, ವಿಜಯಪುರ ಅಂತ ಕಬ್ಬಿನ ಕಿಚ್ಚು ಒಂದೊಂದೇ ಜಿಲ್ಲೆಗೆ ಹರಡ್ತಾ ಹೋಗ್ತಾ ಇದೆ. ಇದರ ನಡುವೆ ಬಾಗಲಕೋಟೆಯಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದವರಿಗೆ ಸಂಕಷ್ಟ ಎದುರಾಗಿದೆ. ಧಗಧಗಿಸುವ ದೃಶ್ಯ, ಕಾರ್ಖಾನೆ ಮುಂದೆ ರಣಾಂಗಣದ ಚಿತ್ರಣ, ಕಲ್ಲು ತೂರಾಟವಾಗ್ತಿದೆ, ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗ್ತಿದೆ. ಇದು ನವೆಂಬರ್ 13ರಂದು ಬಾಗಲಕೋಟೆ ಜಿಲ್ಲೆ ಸಮೀರವಾಡಿ ಕಾರ್ಖಾನೆ ಮುಂದೆ ಆಗಿದ್ದ ಗಲಾಟೆಯ ಸೀನ್. ಇದೇ ಬೆಂಕಿ ಹೋರಾಟಕ್ಕೆ ಇಳಿದಿದ್ದ ರೈತರಿಗೆ ಸಂಕಷ್ಟ ತಂದಿದೆ. ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ, 150 ಜನರ ಮೇಲೆ ಕೇಸ್, 11 ಜನ ಅರೆಸ್ಟ್, ರೈತ ಸಂಘಟನೆಗಳ ಆಕ್ರೋಶ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ಕೊಡಬೇಕು ಅಂತ 14 ದಿನ ಹೋರಾಟ ನಡೆಸಿದ್ದ ಮುಧೋಳ ರೈತರು ನವೆಂಬರ್ 13ರಂದು ತಾಳ್ಮೆ ಕಳೆದುಕೊಂಡಿದ್ರು. ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಲು ಹೊರಟಿದ್ರು. ಈ ವೇಳೆ ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ಇದರಿಂದ 20ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ದಗದಗಿಸಿದ್ವು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 3 FIR ದಾಖಲಾಗಿದೆ. ರೈತರು ಹಾಗೂ ಕಾರ್ಖಾನೆ ಪರ ವಹಿಸಿದ್ದವರು ಸೇರಿದಂತೆ 150 ಜನರ ಮೇಲೆ ಮಹಾಲಿಂಗಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅದರಲ್ಲೂ ಘಟನೆಯಲ್ಲಿ ASP ಮಹಾಂತೇಶ್ವರ ಜಿದ್ದಿ ಅವರ ಕಾಲು ಮುರಿದಿತ್ತು. ಹೀಗಾಗಿ ಅಧಿಕಾರಿಗಳ ಕೊಲೆ ಯತ್ನ ಅಂತಾನೂ ಕೇಸ್ ದಾಖಲಾಗಿದೆ. ಇದರಲ್ಲಿ ನಾವು 3 ಕೇಸ್ ದಾಖಲು ಮಾಡಿದ್ದೀವಿ. ಕ್ರೈಮ್ ನಂಬರ್ 74, 75, 76. ಮೊದಲೇ ಕ್ರೈಮ್ ನಂಬರ್ 74. ಇದರಲ್ಲಿ ಇವರು ಫ್ಯಾಕ್ಟ್ರಿ ಕಡೆಯಿಂದ ಏನು ಅವರು ಆ ಕಡೆಯಿಂದ ಏನು ಮಾಬ್ ಸೇರಿತ್ತು, ಆ ಮಾಬ್ ಕಡೆಯಿಂದ ಏನೇನು ಘಟನೆ ನಡೆದಿದೆ, ಸ್ಟೋಲ್ ಪೆಂಟಿಂಗ್ ಇರಲಿ ಅಥವಾ ಬೇರೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಪಡಿಸಲಿ, ಅದರ ವಿಚಾರವಾಗಿ ನಾವು FIR ಮಾಡಿದ್ದೀವಿ. ಆ ಕಡೆಯಿಂದ ಸ್ಟೋನ್ ಪೆಂಟಿಂಗ್ ಇರಲಿ, ಈ ಕಬ್ಬಿನ ಟ್ರ್ಯಾಕ್ಟರ್ ಟ್ರಾಲಿಗೆ ಸುಟ್ಟು ಹಾಕೋದು ಇರಲಿ, ನಮ್ಮ ಬಸ್ ಮೇಲೆ ಕಲ್ಲು ಹೋರಾಟ ಇರಲಿ, ನಮ್ಮ ಪೊಲೀಸ್ ಸಿಬ್ಬಂದಿಗೆ ಇಂಜರಿ ಇರಲಿ, ಅದರ ವಿಚಾರವಾಗಿ ನಾವು 2ನೇ FIR ಮಾಡಿದ್ದೀವಿ. ಅದು ಇಲ್ಲದೆ ಮಧ್ಯದಲ್ಲಿ ದಾರಿಯಲ್ಲಿ ಬರುವಾಗ ಒಂದು ಫೈರ್ ಬ್ರಿಗೇಡ್ಗೆ ಕೂಡ ಇವರು ತಡ ಹಾಕಿದ್ರು. ಅದ್ರ ವಿಚಾರವಾಗಿ ನಾವು 3ನೇ ಪ್ರಕರಣ ದಾಖಲು ಮಾಡಿದ್ದೀವಿ. ಹೋರಾಟದ ಮುಂದಾಳತ್ವ ವಹಿಸಿದ್ದ ರೈತರ ಮೇಲೆ FIR ಆಗಿದೆ. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಬಳೆ, ಮುಖಂಡರಾದ ಸುಭಾಷ್ ಶಿರುಬುರ, ಈರಪ್ಪ ಹಂಚಿನಾಳ, ಮುತ್ತಪ್ಪ ಕೋಮಾರ, ಹನುಮಂತಗೌಡ ಪಾಟೀಲ್ ಸೇರಿದಂತೆ ಹಲವರ ಮೇಲೆ ಕೇಸ್ ದಾಖಲಾಗಿದೆ. ಇನ್ನು ಕಾರ್ಖಾನೆಯ ಪರವಾದ ಗುಂಪಿನ 5 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ರೈತರ ಪರ ಬಂದಿದ್ದ 11 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇದು ರೈತ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾತ್ರಿ 1 ಗಂಟೆಗೆ ಹೋಗಿ ಹುಡುಗರು ಅರೆಸ್ಟ್ ಮಾಡ್ಯಾರ. ಅದು 11 ಮಂದಿ ಅಂತ ನಮ್ಗೆ ಲೆಕ್ಕಾಚಾರ ಈಗೈತಿ. ಇನ್ನು 150 ಹೇಳ್ಯಾರ. ಇರ್ಲಿ, ಅದ ಎಲ್ಲರೂ ಇರ್ಲಿ. ಜೈಲ್ಗೆ ಹೋಗೋ ಕಾರ್ಯಕ್ರಮ ಇವತ್ತು ನಮ್ ಕಾರ್ಯಕ್ರಮ ಐತಿ. ಅದನ್ನ ಕೇಸ್ ಎಲ್ಲ ಕ್ಲೋಸ್ ಮಾಡಿ ಅದು ಯಾರ ತಪ್ಪು ಏನು ಪ್ರತ್ಯಕ್ಷ ಹೇಳ್ಬೇಕು ನಮಗ. ವಿಜಯಪುರದಲ್ಲೂ ಶುರುವಾಯಿತು ಕಬ್ಬಿನ ಹೋರಾಟ. ಬೆಳಗಾವಿ, ಬಾಗಲಕೋಟೆ ಬಳಿಕ ಈಗ ವಿಜಯಪುರದಲ್ಲೂ ಕಬ್ಬಿನ ಹೋರಾಟ ಶುರುವಾಗಿದೆ. ಭೀಮಾ ನದಿ ತೀರದಲ್ಲಿರೋ ಕಾರ್ಖಾನೆಗಳು ಸರ್ಕಾರ ನಿಗದಿಪಡಿಸಿದ ದರ ನೀಡಲು ಒಪ್ಪುತ್ತಿರುವಂತೆ, ಹೀಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಶಾಸಕ ಆನಂದ್ ನ್ಯಾಮಗೌಡ ಒಡೆತನದ ಜಮಖಂಡಿ ಶುಗರ್ಸ್ ವಿರುದ್ಧ ಹೊಸ ದರಕ್ಕೆ ಸಮ್ಮತಿಸಿರುವಂತೆ, ಹೀಗಾಗಿ ಇಂಡಿ ಆಲಮೇಲ ತಾಲೂಕಿನ ಭಾಗದ ರೈತರು ರಾಜ್ಯ ಹೆದ್ದಾರಿ ತಡೆದು ಹೋರಾಟ ಆರಂಭಿಸಿದ್ದಾರೆ. ಬೀದರ್ನಲ್ಲೂ ನಿಲ್ಲದ ಕಬ್ಬಿನ ಪ್ರತಿಭಟನೆ. ಸರ್ಕಾರ ಇಳುವರಿ ಆಧಾರದಲ್ಲಿ ಪ್ರತಿ ಟನ್ಗೆ 3,300 ರೂಪಾಯಿ ನಿಗದಿಗೊಳಿಸಿದೆ. ಆದರೆ ಬೀದರ್ನಲ್ಲಿ 2,700 ದರವನ್ನು ಸಕ್ಕರೆ ಕಾರ್ಖಾನೆಗಳು ನೀಡುತ್ತಿವೆ. ಇದರಿಂದಾಗಿ ಕೆಲ ರೈತರು ಅನಿವಾರ್ಯವಾಗಿ ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿದ್ದಾರೆ. ಮತ್ತೆ ಕೆಲವರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನೀವು ಜಿಲ್ಲೆಯಲ್ಲಿ ಏನು ನಿಗದಿ ಮಾಡ್ತೀರಿ ಜಿಲ್ಲಾಧಿಕಾರಿ, ಆ ರೇಟ್ ಕೊಡ್ಲಿಕ್ಕೆ ಬದ್ದಿದ್ದ ಅಂತ ಹೇಳ್ಯಾರ. ಉಳಿದ 2 ಕೋಆಪರೇಟಿವ್ ಫ್ಯಾಕ್ಟ್ರಿ ಅವ. ಕೋಆಪರೇಟಿವ್ ಫ್ಯಾಕ್ಟ್ರಿ ಕೊಡಲ್ಲ ಅಂದ್ರೆ ಕೋಆಪರೇಟಿವ್ ಅದ ನಿಮ್ಮದು, ಕನಿಷ್ಠ ಸರ್ಕಾರ ನಡೆಸ್ಕೋತದ, ನಾವು 20-30 ತೊಗೋತೇವೆ. ನೀವು ಯಾಕೆ ಸುಮ್ಮ ಕುಸ್ತಿಗೆ ಬೀಳತ್ತೀರಿ? ರೈತರಿಗೆ ಕೊಡೋದಾಗಲ್ಲ, ಅಷ್ಟು ಘಾಟ ಆಗ್ಲತ್ತ ಅಂದ್ರೆ ಬಿಡ್ರಿ, ಜಿಲ್ಲಾಡಳಿತ ನಡೆಸ್ತದ, ನಮಗೆ ರೇಟ್ ನಾವು ಸರ್ಕಾರ ಬಲ್ ಪಡಿತೀವಿ. ರಾಜ್ಯದಲ್ಲಿ ಹೊತ್ತಿಕೊಂಡಿದ್ದ ಕಬ್ಬಿನ ಕಿಚ್ಚು ತಣ್ಣಗಾಯಿತು ಅನ್ನುವಾಗಲೇ ಜಿಲ್ಲೆಯಿಂದ ಜಿಲ್ಲೆಗೆ ವಿಸ್ತರಣೆ ಆಗಿದ್ದು ರೈತರ ಹೋರಾಟ ಕೊನೆಯಾಗೋ ಲಕ್ಷಣಗಳು ಕಾಣ್ತಿಲ್ಲ. ಬಾಗಲಕೋಟೆಯಿಂದ ರವಿ ಮೂಕಿ, ವಿಜಯಪುರದಿಂದ ಅಶೋಕ್ ಜೊತೆ ಸುರೇಶ್ ನಾಯಕ್, TV9 ಬೀದರ್. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.